ಏನಪ್ಪ ಇವನು ಎಲ್ಲೋ ಗುಡ್ಡ ಗಿಡ್ಡ ಹತ್ರ ಬಂದಿದ್ದಾನೆ ಅಂದ್ಕೊಂಬೇಡಿ. ಬ್ಯಾಂಗ್ಳೂರಿಂದ ಜಸ್ಟು 100 ಕಿಲೋಮೀಟ್ರು ಡ್ರೈವ್ ಮಾಡ್ಕೊಂಬಂದರೆ ನಾನು ಬಂದಿರೋದೆ ಕೈಲಾಸಗಿರಿ ಶಿವನ ದೇವಾಲಯ. ದೇವಸ್ಥಾನ ಜನರು ಅಂದ್ರೆ ಮನುಷ್ಯರು ಕೊರ್ದಿ ಮಾಡಿರುವಂತಹ ಗುಹೆ ಅಂದ್ರೆ ಗೃಹಾಂತರ ದೇವಾಲಯ ನೋಡಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಏನಪ್ಪ ಇವನು ಎಲ್ಲೋ ಗುಡ್ಡ ಗಿಡ್ಡ ಹತ್ರ ಬಂದಿದ್ದಾನೆ ಅಂದ್ಕೊಂಬೇಡಿ. ಬ್ಯಾಂಗ್ಳೂರಿಂದ ಜಸ್ಟು 100 ಕಿಲೋಮೀಟ್ರು ಡ್ರೈವ್ ಮಾಡ್ಕೊಂಬಂದರೆ ನಾನು ಬಂದಿರೋದೆ ಕೈಲಾಸಗಿರಿ ಶಿವನ ದೇವಾಲಯ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ. ನೋಡಿ ಎಲ್ಲ ಜನ ನಡ್ಕೊಂಬತ್ತವ್ರೆ. ಹಿಂಗೆ ನಡ್ಕೊಂಡು ಹಿಂಗೆ ಟರ್ನ್ ಹೊಡ್ಕೊಂಡು ಹೋದರೆ ನೋಡಿ ಬಂತು. ಗೈಸ್ ಇಲ್ಲಿ ಸುಮಾರು ಕೋತಿಗಳಿದ್ದಾವೆ ನೋಡಿ. ಯಾರು ಯಾವುದೇ ಕಾರಣಕ್ಕೂ ತಿಂಡಿಗಳನ್ನ ಹಿಡ್ಕೊಂಬರ್ಬೇಡಿ. ಸಿಕ್ಕಾಪಟ್ಟೆ ದೊಡ್ಡ ಕೋತಿಗಳಿದ್ದಾವೆ, ಬಿಟ್ಟರೆ ಅಟ್ಯಾಕ್ ಮಾಡ್ತಿದ್ದಾವೆ. ಈ ದೇವಸ್ಥಾನನ ಮಾನವ ನಿರ್ಮಿತ ದೇವಸ್ಥಾನ ಅಂತಲೂ ಹೇಳ್ತಾರೆ ನೋಡಿ. ಇದೆ ಕೈಲಾಸಗಿರಿ ಬೆಟ್ಟ ಶಿವನ ದೇವಾಲಯ. ಇದು ಬೆಂಗಳೂರಿಂದ ಅರೌಂಡ್ 100 ಕಿಲೋಮೀಟರ್ಸ್ ಇರುತ್ತೆ. ಟೈಮಿಂಗ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ಅರೌಂಡು 5:30ವರೆಗೂ ಓಪನ್ ಆಗಿರುತ್ತೆ. ಒಳ್ಳೆ ವ್ಯೂ ಕಾಣಿಸ್ತಿದೆ. ಮೇನು ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕು. ಎಲ್ಲ ಜನ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸೊ ನಾವು ಮೆಟ್ಲು ಹತ್ಕೊಂಡು ಹೋಗೋಣ ಬನ್ನಿ. ವಯಸ್ಸು ಜಾಸ್ತಿ ಏನೋ ಮೆಟ್ಲಿಲ್ಲ, ತುಂಬ ಕಡಿಮೆನೇ ಇರೋದು ಮೆಟ್ಲು. ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಾವು ಮೇನು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತೀವಿ. ಸೊ ಇಲ್ಲಿ ಹೆವಿ ಬಿಸಿಲು, ಹಾಗಾಗಿ ಅರ್ಲಿ ಮಾರ್ನಿಂಗ್ ಬರಬೇಕು. ಗೈಸ್ ಮೈನ್ ದೇವಸ್ಥಾನಕ್ಕೆ ಎಂಟ್ರಿ ಹಿಂಗೆ ಹೋಗ್ಬೇಕು. ಸೊ ಜಸ್ಟ್ ವೆಲ್ಕಮ್. ಮೈನ್ ಹಿಂಗೆ ಹೋಗ್ಬೇಕು ಬನ್ನಿ. ಗುಹೆ ಒಳಗಡೆ ಇರೋ ಟೆಂಪಲ್ಗೆ ಹೋಗೋಣ. ಈ ದೇವಸ್ಥಾನ ಒಳಗಡೆ ಹೋದರೆ ತುಂಬಾ ಬೇರೆನೇ ಒಂದು ವಿಚಿತ್ರವಾದ ಜಾಗ. ಪ್ಲಾನೆಟ್ಗೆ ಹೋಗಿರೋ ಥರ ಅನುಭವ ಆಗುತ್ತೆ. ಯಾಕಂದರೆ ಒಳಗಡೆ ಫುಲ್ಲು ಸಖತ್ತಾಗಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಯಾವ ರೇಂಜಿಗೆ ಈ ಬೆಟ್ಟವನ್ನು ಕೊರ್ದಿ ದೇವಾಲಯ ಥರ ಮಾಡಿದ್ದಾರೆ. ತುಂಬ ಸಖತ್ತಾಗಿರುವಂಥ ಜಾಗ, ತುಂಬ ಅದ್ಭುತವಾಗಿದೆ. ಹಾಗೂ ನಾವು ಈ ದೇವಸ್ಥಾನ ಒಳಗಡೆ ಬಂದ ತಕ್ಷಣವೇ ಮೇಯ್ನಾಗಿ ಶ್ರೀನಿವಾಸ ಕಲ್ಯಾಣ ಇರುವ ಭಾವಚಿತ್ರವನ್ನು ನೋಡ್ಬೋದು. ಹಾಗೂ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ದೇವಸ್ಥಾನ ಜನರು
ಅಂದರೆ ಮನುಷ್ಯರು ಕೊರ್ದಿ ಮಾಡಿರುವಂತಹ ಗುಹೆ ಅಂದರೆ ಗೃಹಾಂತರ ದೇವಾಲಯ ನೋಡಿ. ಈ ಬೆಟ್ಟ ಕಲ್ಲನ್ನ ಕೊರ್ದವ್ರೆ, ಫುಲ್ಲು ಕೊರ್ದಿ ದೇವಸ್ಥಾನ ಥರ ಮಾಡಿದ್ದಾರೆ ನೋಡಿ. ಏನು ಸಖತ್ತಾಗಿ ಕಾಣಿಸ್ತಿದೆ, ಫುಲ್ಲು ವಿಶಾಲವಾಗಿ ಕಾಣಿಸ್ತಿದೆ. ಎಲ್ಲ ಕಡೆ ಲೈಟಿಂಗ್ ಕೂಡ ಹಾಕಿದ್ರೆ ಸಖತ್ತಾಗಿದೆ. ಈ ಪಾರ್ಟಿ ಕೊರ್ದು ಮನುಷ್ಯ ಮಾಡಿರೋಂತಹ ದೇವಸ್ಥಾನ ನೋಡಿ. ಫ್ಯಾನ್ ಗೀನ್ ಎಲ್ಲ ಹಾಕಿದ್ದಾರೆ, ಆಮೇಲೆ ಲೈಟ್ ಎಲ್ಲ ಹಾಕಿದ್ದಾರೆ. ಈ ಜಾಗದಲ್ಲಿ ವಿಶೇಷವಾಗಿರುವ ದಿನಗಳಲ್ಲಿ ಹೋಮ ಕುಂಡಲಿ ಪೂಜೆಯನ್ನು ಮಾಡುತ್ತಾರೆ. ಹಾಗಾಗಿ ಈ ಜಾಗವನ್ನು ಬೆಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನ ಒಳಗಡೆ ಒಟ್ಟಿಗೆನೆ ಸುಮಾರು 100ರಿಂದ 500 ಜನರು ಪ್ರವೇಶ ಮಾಡಬಹುದು. ಅಷ್ಟು ಬೃಹತ್ ಆಕಾರವಾದ ಈ ಬೆಟ್ಟ ಗುಹೆಯನ್ನು ಕೊರೆದು ದೇವಸ್ಥಾನವನ್ನು ಮಾಡಲಾಗಿದೆ. ಈ ದೇವಸ್ಥಾನದ ಮೂಲ ದೇವರು ಶಿವ. ಕೈಲಾಸಗಿರಿ ಎಂಬ ಬೆಟ್ಟ ಎಂದು ಕರೆಯಲಾಗುತ್ತದೆ. ಇದೆ ಎಕ್ಸಿಟ್, ಡೈರೆಕ್ಟ್ ಎಕ್ಸಿಟ್ ಆಗಿಬಿಡ್ತೀವಿ. ಎಷ್ಟು ದೊಡ್ಡದಾಗಿದೆ ನೋಡಿ ಈ ಬೆಟ್ಟ. ಮೈ ಗಾಡ್, ಭಯಂಕರವಾಗಿದೆ ಮಾತ್ರ. ಇದೆ ನೋಡಿ ಮೈನ್ ಆಗಿರುವಂಥ ಕೈಲಾಸಗಿರಿ ಬೆಟ್ಟ. ಇಲ್ಲಿ ಮೈನ್ ಆಗಿ ಒಳಗಡೆ ಶಿವನ ದರ್ಶನ ಮಾಡ್ಬೋದು. ಇದು ಮಾನವ ನಿರ್ಮಿತ ದೇವಸ್ಥಾನ, ಯಾವುದೇ ರೀತಿ ಆಟೋಮೆಟಿಕ್ ಆಗಿ ಆಗಿರೋದಿಲ್ಲ. ಜನಗಳು ಬೆಟ್ಟ ಗುಡ್ಡ ಒಳಗಡೆ ಕೊರ್ದ್ಬಿಟ್ಟು ಮಾಡಿರೋಂಥ ಟೆಂಪಲ್ಲು ಒನ್ಸ್ ವಿಸಿಟ್ ಮಾಡಿ. ಗೈಸ್, ಇಲ್ಲಿ ಪ್ರಸಾದ ಇದೆ. ನಾವು ಕೈ ತೊಳ್ಕೊಂಡು ಪ್ರಸಾದ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿನಿತ್ಯ 12:15ರಿಂದ 3:15ವರೆಗೂ ಅನ್ನ ದಾಸೋಹ ಕೂಡ ವಿತರಣೆ ಇರುತ್ತೆ. ತುಂಬ ಅದ್ಭುತವಾಗಿರುವಂಥ ಹಾಗೂ ರುಚಿಕರವಾಗಿರುವಂಥ ದೇವರ ಪ್ರಸಾದವನ್ನು ನಾವು ಕೂಡ ಸೇವನೆ ಮಾಡಿದ್ವಿ. ಈ ದೇವಸ್ಥಾನ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ನೋಡಿ ಕಂಬಿ ಎಲ್ಲ ಹಾಕಿದ್ದಾರೆ. ಮತ್ತು ನನ್ನ ಬ್ಯಾಕ್ ಸೈಡ್ ನೋಡಿ ಇಲ್ಲೆಲ್ಲ ರೋಡ್ ಮಾಡ್ತಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಫುಲ್ಲು ಹೈಟೆಕ್ ಆಗುತ್ತೆ. ಸೊ ಇಲ್ಲಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬ್ಯಾನರ್ ಹಾಕಿದ್ದಾರೆ. ಸೇಮ್ ಆ ಬ್ಯಾನರಲ್ಲಿ ಬರೋ ಥರ ಮಾಡ್ತಾರೆ. ಇದೇ ಮೇನ್ ಮಾನವ ನಿರ್ಮಿತ ಶಿವನ ದೇವಾಲಯ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ನಾವು ಹೆಂಗೋ ವಿಡಿಯೋ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.